ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಾನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪಾಪುಗೆ ಇವಾಗ 4.5 months ಕಂಪ್ಲೀಟ್ ಆಯಿತು. ಇವಾಗಂತೂ ತುಂಬಾ ಚೆನ್ನಾಗಿ ಆಟಾಡ್ತಾನೆ. ಅವನಂತೂ ಮುಂದಕ್ಕೆ ಹೋಗೋಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಅವನು 3 months ಇರಬೇಕಾದ್ರೇ ಮಗ್ಸ್ಕೊಂಡ್ಬಿಟ್ಟ. ಇವಾಗ ಹೆಂಗೆ ಅಂತಂದರೆ ಅವನಿಗೆ ಟಾಯ್ಸ್ ಎಲ್ಲ ಕೊಟ್ಟರೆ ಅವನೇ ಹಿಂಗೆ ಹಿಡ್ಕೊಳ್ಳೋದು, ಆಮೇಲೆ ರ್ಯಾಟಲ್ಸ್ ಎಲ್ಲ ಕೊಟ್ಟರೆ ಅವನೇ ಹಿಂಗೆ ಶೇಕ್ ಮಾಡೋದು, ಆಮೇಲೆ ಸ್ಪಿನ್ನರ್ಸ್ ಎಲ್ಲ ಬರುತ್ತೆ ನೋಡಿ, ಅದನ್ನು ನಾವು ಈ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡ್ರೆ ಅವನೇ ಈ ರೀತಿ ಟರ್ನ್ ಎಲ್ಲ ಮಾಡೋದು ಎಲ್ಲ ಮಾಡ್ತಾನೆ. ಹಾಗೇನೆ ನಾವೇನಾದರೂ ಮಾತಾಡ್ಸಿದ್ರೆ ಅವನು ಕೂಡ ಕಾನ್ವರ್ಸೇಷನ್ ಮಾಡ್ತಾನೆ. ಹೂ ಅಂತೆಲ್ಲ ಅಂದ್ಕೊಂಡು ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ, ಎಷ್ಟು ಬೇಗ ದೊಡ್ಡವನಾಗ್ಬಿಟ್ನಲ್ಲ ಅಂತ. ಹೀಗೆ ನಾನು ಅಮ್ಮ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಅವನು ಫಸ್ಟ್ ಮಂತಲ್ಲಿ ಹೆಂಗಿದ್ದ, ಅವನ ಆ್ಯಕ್ಟಿವಿಟೀಸ್ ಏನಿತ್ತು, ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಒಂಥರ ನಮ್ಗೆ ಮರ್ತೇ ಹೋದಂಗೆ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಪಾಪು ಹುಟ್ಟು ಅಂತಂದರೆ ಅದ್ರದ್ದು ಫೋಟೋಸ್ ಆ್ಯಂಡ್ ವಿಡಿಯೋಸ್ ನಾವು ಡೇ 1ಇಂದನೇ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಇವಾಗಂತೂ ಮೊಬೈಲ್ ತುಂಬ ಅವನದೇ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆಗಿಬಿಟ್ಟಿದೆ. ಮೊಬೈಲಲ್ಲಿ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಮಂತಿಂದು, ಸೆಕೆಂಡ್ ಮಂತಿಂದು ಅಷ್ಟು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೊಬೈಲಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಹೀಗೆ ನಾವು ಯಾಕೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಬಾರ್ದು ಅಂತ ನನಗೆ ಅನಿಸ್ತು. ನನ್ನ ಕಸಿನ್ ನನಗೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೇ ಅವಳು ಸಜೆಸ್ಟ್ ಮಾಡಿದ್ಲು, ಎಲ್ಲದನ್ನು ನೋಟ್ ಡೌನ್ ಮಾಡಿ ಇಟ್ಕೋ, ಪಾಪು ಹುಟ್ಟಿದಾಗಿನ ಫಸ್ಟ್ ಮಂತಿಂದು, ಸೆಕೆಂಡ್ ಮಂತಿಂದು ಅವನ್ನೆಲ್ಲ ಏನೆಲ್ಲ ಮಾಡ್ತಿದ್ದ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋ, ಜರ್ನಲೇ ಸಿಗುತ್ತೆ ಅಂತ ಹೇಳಿದ್ಲು. ಬಟ್ ನನಗೆ ಪಾಪು ಹುಟ್ಟಿದ ಮೇಲೆ ಅದೇನೋ ಮರ್ತೇ ಹೋಗ್ಬಿಟ್ಟಿತ್ತು. ಮೊನ್ನೆ ಹೀಗೆ ನಾನು ಅಮ್ಮ ಅದೇ ಡಿಸ್ಕಸ್ ಮಾಡಬೇಕಾದ್ರೆ, ಓ ಹೌದಲ್ಲ, ಈ ರೀತಿಯಾಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಬೋದಲ್ಲ, ಎಲ್ಲ ನೆನಪಿರುತ್ತೆ. ಹಾಗೆಯೇ ನಾವು ಮುಂದೆ ಅಂದರೆ ನಮ್ಮ ಪಾಪು ಬಗ್ಗೆ ಅವ್ನು ದೊಡ್ಡವನಾದ್ಮೇಲೆ ಹಿಂಗೆ ಕೂತ್ಕೊಂಡು ಓದಿದರೆ ನಮಗೂ ಒಂಥರ ಎಷ್ಟು ಖುಷಿ ಅನಿಸುತ್ತೆ. ಹಾಗೆಯೇ ಪಾಪು ಅವ್ನು ದೊಡ್ಡವನಾದ್ಮೇಲೆ ಅವನಿಗೆ ಓದಕ್ಕೆ ಕೊಟ್ಟರೆ, ಓ ನಾನು ಈ ರೀತಿಯಾಗಿ ಮಾಡ್ತಾ ಇದ್ನಾ ಅಂತೆಲ್ಲ ಅವನಿಗೂ ಅನಿಸ್ಬೋದು ಅಲ್ವಾ. ಹಾಗಾಗಿ ನೋಡಿ, ನಾನು ಈ ರೀತಿಯಾದ ಒಂದು ಜರ್ನಲ್ನ ತರಿಸಿ ಇಟ್ಕೊಂಡಿದ್ದೀನಿ, ಬೇಬಿ ಮೈಲ್ ಸ್ಟೋನ್ ರೆಕಾರ್ಡ್ ಜರ್ನಲ್ ಅಂತ. ಇದರಲ್ಲಿ ಎಲ್ಲದೂ ಇದೆ, ಫ್ರಮ್ ದ ಡೇ 1. ಈವನ್ ನಾವು ಪ್ರೆಗ್ನೆನ್ಸಿಯಿಂದ ಕೂಡ ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ಬೋದು ಪ್ರತಿಯೊಂದನ್ನು. ಫಸ್ಟ್ ಮಂತಲ್ಲಿ ಏನೆಲ್ಲ ಮಾಡ್ತಾಯಿತ್ತು ಪಾಪು, ಸೆಕೆಂಡ್ ಮಂತಲ್ಲಿ ಏನೆಲ್ಲ ಮಾಡ್ತಾಯಿತ್ತು, ಇದೆಲ್ಲದನ್ನು ನೋಟ್ ಡೌನ್ ಮಾಡಿ ಇಟ್ಕೊಂಡು ಮುಂದೆ ಓದ್ತಾ ಇದ್ದರೆ ನಮಗೆ ಒಂಥರ ಖುಷಿ ಅನಿಸುತ್ತೆ. ಇವಾಗ ನಾವು ಹಳೆ ಆಲ್ಬಮ್ಸ್ನ ನೋಡಿದ್ರೇ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಅದರ ಜೊತೆಗೆ ನಾವು ಆ ಮೂಮೆಂಟ್ಸಿಂದು ಅದ್ರ ಬಗ್ಗೆ ಎಲ್ಲ ಬರೆದಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಅಮೆಝಾನಲ್ಲಿ ಇದನ್ನು ತರಿಸ್ಕೊಂಡಿದ್ದೀನಿ. ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ಹಾಗೆಯೇ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದೀರಾ ನೋಡಿ, ನೀವು ಇದನ್ನು ತರಿಸ್ಕೊಂಡು ಮುಂದೆ ಇದನ್ನು ಈ ರೀತಿಯಾಗಿ ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನೆಲ್ಲ ಇದೆ ಅಂತ, ಏನೆಲ್ಲ ನೋಟ್ ಡೌನ್ ಮಾಡ್ಬೋದು ಅಂತ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇದು ಬೇಬಿ ಮೈಲ್ ಸ್ಟೋನ್ ರೆಕಾರ್ಡ್ ಜರ್ನಲ್. ಅಪ್ ಟು 0 to 5 years ತನಕ ನಾವು ಬೇಬಿ ಮೈಲ್ ಸ್ಟೋನ್ಸ್ ಎಲ್ಲದನ್ನು ರೆಕಾರ್ಡ್ ಮಾಡಿ ಇಡ್ಬೋದು. ಈ ಥರ ನೋಡಿ ರೆಕಾರ್ಡ್ ಜರ್ನಲ್ಸೇ ಬರುತ್ತೆ ಇವಾಗ. ಆಲ್ಮೋಸ್ಟ್ ಎವ್ರಿಥಿಂಗ್ ಇರುತ್ತೆ, ನಾವು ಜಸ್ಟ್ ಫಿಲ್ ಮಾಡ್ಕೊಂಡು ಹೋಗ್ಬೇಕಷ್ಟೇನೆ. ತುಂಬಾ ಮೆಮೊರೇಬಲ್ ಆಗಿರುತ್ತೆ. ಪಾಪುದು ಮೈಲ್ ಸ್ಟೋನ್ಸ್ನೆಲ್ಲ ನಾವು ರೆಕಾರ್ಡ್ ಮಾಡಿ ಇಡ್ಬೋದು. ತೋರಿಸ್ತೀನಿ ಬನ್ನಿ. ಆ್ಯಂಡ್ ಕ್ವಾಲಿಟಿ ಅಷ್ಟೇ ತುಂಬಾ ಸಕ್ಕತ್ತಾಗಿದೆ. ಬೇಬಿ ಮೈಲ್ ಸ್ಟೋನ್ ರೆಕಾರ್ಡ್ ಜರ್ನಲ್, ಟೈನಿ ಟೇಲ್ಸ್. ಕ್ವಾಲಿಟಿ ಕೂಡ ತುಂಬಾ ಸಖತ್ತಾಗಿರೋದ್ರಿಂದ ನಾವು ಲಾಂಗ್ ಟರ್ಮ್ ಈ ಬುಕ್ಕನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ನೋಡಿ, ಇದು ಹಾರ್ಡ್ ಬೈಂಡೆಡ್ ಆಗಿದೆ. ಆ್ಯಂಡ್ ಹಿಯರ್ ಇಸ್ ದ ಬುಕ್, ಟೈನಿ ಟೇಲ್ಸ್. ತುಂಬಾ ಸಖತ್ತಾಗಿದೆ ಕ್ವಾಲಿಟಿ ಎಲ್ಲ ಅಂತೂ. ಈವನ್ ಪೇಜಸ್ ಎಲ್ಲ ಸಖತ್ತಾಗಿದೆ ನೋಡಿ. ದಿಸ್ ಇಸ್ ದ ಸ್ಟೋರಿ ಆಫ್ ಬೇಬಿ, ಪಾಪು ಹೆಸರು, ಆ್ಯಂಡ್ ರೆಕಾರ್ಡೆಡ್ ಬೈ ಅಫ್ಕೋರ್ಸ್ ನಾನೇ, ಬೈ ಮಾಮ್ ಸ್ನೇಹ. ಪಾಪುದು ಫೋಟೋ ಅಂಟಿಸ್ಬೋದು. ಹಾಗೆಯೇ ಏನೆಲ್ಲ ಇದೆ ಅಂತಂದರೆ ನೋಡಿ, ಅಬೌಟ್ ಮಾಮಿ, ಅಬೌಟ್ ಡ್ಯಾಡಿ, ಸ್ಟೋರಿ ಆಫ್ ಮಾಮಿ ಆ್ಯಂಡ್ ಡ್ಯಾಡಿ ಅದೆಲ್ಲನೂ ಕೂಡ ಇದೆ. ಆ್ಯಂಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಬೇಬಿ ಬಂಪ್, ಫಸ್ಟ್ ಅಲ್ಟ್ರಾಸೌಂಡ್ ಫೋಟೋ, ಬೇಬಿ ಶವರ್, ಆಮೇಲೆ ಫಸ್ಟ್ ವೀಕ್ಸ್ ಆಫ್ ಯೋರ್ ಅರೈವಲ್ ಅಂತಂದರೆ ಪಾಪು ಹುಟ್ಟಿ ಫಸ್ಟ್ ವೀಕಲ್ಲಿ ಯಾವ ರೀತಿಯಾಗಿತ್ತು ಅದೆಲ್ಲನೂ ಇದೆ ಇದರಲ್ಲಿ.
ಸಖತ್ತಾಗಿದೆ. ಎವ್ರಿಥಿಂಗ್ ಇಸ್ ಒಂಥರ ರೆಡಿ. ಎಲ್ಲದು ರೆಡಿ ಆಗಿರುತ್ತೆ. ನಾವು ಜಸ್ಟ್ ಫಿಲ್ ಮಾಡ್ಕೊಂತ ಹೋದ್ರೆ ಸಾಕು. ಮಾಮಿ ನೇಮ್, ಎವ್ರಿ ಒನ್ ಕಾಲ್ಸ್ ಹರ್, ಅಂದರೆ ಮಾಮಿ ನಿಕ್ ನೇಮ್, ಅವಳ ಫೋಟೋ, ಅವಳ ಲೈಫ್ ಸ್ಟೋರಿ ಅದನ್ನೆಲ್ಲ ಬರಿಬೋದು. ಆ್ಯಂಡ್ ಸೇಮ್ ಅಬೌಟ್ ಡ್ಯಾಡಿ ಇದೆ, ಅದನ್ನು ಕೂಡ ಫಿಲ್ ಮಾಡಬೇಕು. ಆ್ಯಂಡ್ ಸ್ಟೋರಿ ಆಫ್ ಮಾಮಿ ಆ್ಯಂಡ್ ಡ್ಯಾಡಿ. ಆಮೇಲೆ ಪಾಪು ದೊಡ್ಡವನಾದ್ಮೇಲೆ ಅವನಿಗೆ ಓದಕ್ಕೆ ಒಂಥರ ಸಖತ್ತಾಗಿ ಅನ್ಸುತ್ತೆ ನೋಡಿ. ಟೈನಿ ಟೇಲ್ಸ್ ಅವರೇ ಒಂದಷ್ಟು ಕೊಟ್ಟಿದ್ದಾರೆ. 0 to 6 months ಅಲ್ಲೆಲ್ಲ ಏನು ಅವಾಗೆಲ್ಲ ಜಸ್ಟ್ ಸ್ಮೈಲಿಂಗ್, ಕೂಲಿಂಗ್, ರೋಲಿಂಗ್ ಓವರ್. ಓಕೆ, 6 to 12 months ಅಲ್ಲಿ ಸಿಟ್ಟಿಂಗ್ ಅಪ್, ಕ್ರಾಲಿಂಗ್, ಫಸ್ಟ್ ವರ್ಡ್ಸ್. 1 to 2 years ಅಲ್ಲೇನು, 2 to 3 years ಅಲ್ಲೇನು, 3 to 4 years ಅಲ್ಲೇನು ಅಂತೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಯು ನೋಡಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನೆಲ್ಲ ಆಯಿತು ಅಂತ. ಬೇಬಿ ಬಂಪ್ ಫೋಟೋ ಅದನ್ನೆಲ್ಲ ಹಾಕ್ಬೋದು. ಹಾಗೆಯೇ ಅಲ್ಟ್ರಾಸೌಂಡ್ ಪಿಕ್ಚರ್, ಸೂಪರ್. ಬೇಬಿ ಶವರ್ ಸಕ್ಕದಾಗಿದೆ ಮಾತ್ರ. ಆಮೇಲೆ ಅಮ್ಮ ಫಾರ್ ದ ಫಸ್ಟ್ ಟೈಮ್ ಡಿಯರ್ ಬಂಪ್, ರೈಟ್ ಅ ಲೆಟರ್ ಟು ಟೈನಿ ಲೈಫ್ ಗ್ರೋಯಿಂಗ್ ಇನ್ಸೈಡ್ ಯು ಅಂತ ಇದೆ ನೋಡಿ. ನಾವು ಪಾಪುಗೆ ಬರೆದಂಥ ಫಸ್ಟ್ ಲೆಟರ್, ಅದು ಪಾಪು ಹೊಟ್ಟೆ ಒಳಗಿದ್ದಾಗ ನಾವು ಏನು ಹೇಳಕ್ ಬಯಸ್ತೀವಿ ಅದ್ರ ಬಗ್ಗೆ. ಓಕೆ, ದ ಡೇ ಆಫ್ ಡೆಲಿವರಿ, ಅವತ್ತೆಲ್ಲ ಏನಾಯಿತು ಅಂತ. ಆಮೇಲೆ ನೋಡಿ, ಫಸ್ಟ್ ವೀಕ್ಸ್ ಆಫ್ ಯು ಅರೈವಲ್ ಅಂತ ಇದೆ. ಪಾಪು ಫಸ್ಟ್ ವೀಕ್ಸಲ್ಲಿ ಏನೆಲ್ಲ ಇತ್ತು ಅಂತ ಅದ್ರ ಬಗ್ಗೆ ರೆಕಾರ್ಡ್ ಮಾಡ್ಬೋದು. ಆಮೇಲೆ ಡೇಟ್, ಜೆಂಡರ್, ಹೈಟ್, ಡಾಕ್ಟರ್ ನೇಮ್, ಫೀಚರ್ಸ್ ಫ್ರಮ್ ಮಾಮಿ, ಫೀಚರ್ಸ್ ಫ್ರಮ್ ಡ್ಯಾಡಿ, ಅದೆಲ್ಲನೂ ಇದೆ. ಎಲ್ಲದನ್ನು ನಾವು ಜಸ್ಟ್ ನೋಟ್ ಡೌನ್ ಮಾಡಿ ಇಟ್ಕೊಳ್ಬೇಕು. ಎಷ್ಟು ಸಕ್ಕದಾಗಿರುತ್ತಲ್ವಾ ಮುಂದೆ ಓದೋದಕ್ಕೆ. ಆ್ಯಂಡ್ ನೋಡಿ, ಇಲ್ಲಿ ಫ್ಯಾಮಿಲಿ ಟ್ರೀ ಕೂಡ ಇದೆ. ಇದರಿಂದ ಪಾಪುಗೆ ಅವ್ರ ಮುತ್ತಜ್ಜಿ ಹೆಸರೇನು, ಮುತ್ತಾತನ ಹೆಸರೇನು, ಹಾಗೆಯೇ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲಾನು ಗೊತ್ತಾಗತ್ತೆ. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಮಕ್ಕಳಿಗೆ ಯಾರ್ಯಾರು ಅಂತಾನೆ ಪರಿಚಯ ಇರೋದಿಲ್ಲ. ಸೊ ನಾವು ಇದರಲ್ಲಿ ಅವರ ಫೋಟೋಸ್ನೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ತೋರಿಸ್ತಾ ಇದ್ರೆ ಅವುಗಳ ಮೈಂಡಲ್ಲಿ ಒಂಥರ ಅಚ್ಚೊತ್ತದಂಗೆ ಆಗ್ಬಿಡತ್ತೆ. ಆಮೇಲೆ ಪಾಪು ಹುಟ್ಟಿದಾಗಿಂದ ಆವಾಗ 10 grams ಆಫ್ ಗೋಲ್ಡಿಗೆ ಎಷ್ಟು ಪ್ರೈಸ್ ಇತ್ತು, ಲೀಟರ್ ಆಫ್ ಮಿಲ್ಕಿಗೆ ಎಷ್ಟಿತ್ತು, 1 kg ಆಫ್ ಶುಗರ್ ನೋಡಿ. ಆವಾಗ ಆ್ಯನ್ಯುವಲ್ ಇನ್ಕಮ್ ಎಷ್ಟಿತ್ತು ಅದನ್ನೆಲ್ಲ ಬರೆದಿಡ್ಬೋದು. ನಮಗೂ ಒಂಥರ, ನಾವು ಮುಂದೆ ಓದ್ಬೇಕಾದ್ರೆ ನಮಗೂ ಖುಷಿ ಆಗತ್ತೆ. ಓ ಆ ಟೈಮಲ್ಲಿ ಹಿಂಗಿತ್ತಾ ಅಂತ. ಅಂದರೆ ಗೋಲ್ಡಿಗೆ ಇಷ್ಟು ರೇಟ್ ಇತ್ತಾ. ನಾವು ಇವಾಗಲೇ ಅನ್ಕೋತಿರ್ತೀವಲ್ಲ, ಅವಾಗ ಇಷ್ಟೇ 1 ಗ್ರಾಮಿಗೆ 500 rupees ಇತ್ತಂತೆ, ಇವಾಗ ನೋಡಿದ್ರೆ 8000 ಆಗಿದೆ ಹಾಗೆ ಅಂತೆಲ್ಲ. ನೆಕ್ಸ್ಟ್ ಪಾಪು ದೊಡ್ಡವನಾದ್ಮೇಲೆ ಯಾರಿಗೆ ಗೊತ್ತು, ಗೋಲ್ಡ್ ರೇಟ್ ತುಂಬ ಕಡಿಮೆನೂ ಆಗಿರ್ಬೋದು, ಇಲ್ಲ ತೀರಾ ಜಾಸ್ತಿ ಕೂಡ ಆಗಿರ್ಬೋದು. ಅವನಿಗೆ ಓದ್ಬೇಕಾರೆ ಒಂಥರ ಓ ಇಷ್ಟಿತ್ತ ಆ ಟೈಮಲ್ಲಿ ಅಂತ ಅನ್ಸುತ್ತಲ್ವಾ. ನೋಟ್ ಡೌನ್ ಮಾಡ್ಬೇಕಾದ್ರೂ ಚೆನ್ನಾಗಿರುತ್ತೆ, ಅದನ್ನ ಮುಂದೆ ಓದ್ಬೇಕಾದ್ರೂ ಕೂಡ ತುಂಬಾ ಮಜಾ ಬರುತ್ತೆ. ಆ್ಯಂಡ್ ಮಕ್ಕಳಿಗೆ ಒಂಥರ ಓದೋ ಹವ್ಯಾಸನೂ ಬೆಳೆಸ್ದಂಗೆ ಆಗತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಸ್ಟೋರಿ ಬಿಹೈಂಡ್ ಯುವರ್ ನೇಮ್ ಅಂತಂದರೆ ನಾವು ಪಾಪುಗೆ ಹೆಸರಿಡ್ಬೇಕಾದ್ರೆ ಏನೆಲ್ಲ ನಡೀತು, ಯಾರ ಹೆಸರು ಚೂಸ್ ಮಾಡಿದ್ರು, ಅದರ ಮೀನಿಂಗ್ ಏನು, ಎಲ್ಲದನ್ನು ನಾವು ಬರೆದಿಡ್ಬೋದು. ಆ್ಯಂಡ್ ಅಬೌಟ್ ಹಿಸ್ ನೇಮಿಂಗ್ ಸೆರೆಮನಿ ಎಲ್ಲದನ್ನು. ಆ್ಯಂಡ್ ನೋಡಿ, ಇಲ್ಲಿ ಬೇಬಿದು ಹ್ಯಾಂಡ್ ಪ್ರಿಂಟ್ಸ್ ಆ್ಯಂಡ್ ಫುಟ್ ಪ್ರಿಂಟ್ಸ್ನ ಕೂಡ ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ಬೋದು. ಆ್ಯಂಡ್ ನೋಡಿ, ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ನಮ್ಮ ಅಂದರೆ ಫೇವ್ರೆಟ್ ಫೋಟೋಸ್ನೆಲ್ಲ ಪೇಸ್ಟ್ ಮಾಡ್ಬೋದು. ಆಮೇಲೆ ಪಾಪುನ ನೋಡೋಕ್ಕೆ ಬಂದಂತಹ ವಿಸಿಟರ್ಸ್, ಅವರ ಮೆಸೇಜ್ ಏನು ಪಾಪುಗೆ, ಅದನ್ನು ಕೂಡ ನೋಟ್ ಡೌನ್ ಮಾಡ್ಬೋದು. ಆ್ಯಂಡ್ ನ್ಯೂಬಾರ್ನ್ ಕೇರಿಂಗ್ ಟಿಪ್ಸ್ ಎಲ್ಲ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಕ್ಲೋದಿಂಗ್ ಹೆಂಗೆ, ಡೈಪರಿಂಗ್, ಸ್ಲೀಪ್, ಫೀಡಿಂಗ್, ಎವ್ರಿಥಿಂಗ್ ತುಂಬ ಸಕ್ಕತ್ತಾಗಿದೆ. ಆಮೇಲೆ ಲೆಟರ್ ಫ್ರಮ್ ಮಾಮ್, ಪಾಪುಗೆ ಅಮ್ಮ ಹಾಗೆ ಅಪ್ಪನಿಂದ ಫಸ್ಟ್ ಲೆಟರ್, ಏನು ಪಾಪುಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ನಾವು ನೋಟ್ ಡೌನ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ರಿಫ್ಲೆಕ್ಷನ್ಸ್ ಆನ್ ಯೋರ್ ಫಸ್ಟ್ ಡೇಸ್, ಬಿಗ್ಗೆಸ್ಟ್ ಚಾಲೆಂಜಸ್ ಎಲ್ಲ ಏನಾಗಿತ್ತು, ಗ್ರೇಟೆಸ್ಟ್ ಜಾಯ್, ಸರ್ಪ್ರೈಸಸ್, ಸ್ಲೀಪ್ ಯಾವ ರೀತಿಯಾಗಿತ್ತು, ಅದನ್ನೆಲ್ಲ ನಾವು ನೋಟ್ ಡೌನ್ ಮಾಡ್ಬೋದು. ಹಾಗೆಯೇ ಬರ್ತ್ ಸರ್ಟಿಫಿಕೇಟ್
ಪಾಪು ಬರ್ತ್ ಸರ್ಟಿಫಿಕೇಟ್ನ ಇಲ್ಲಿ ಪೇಸ್ಟ್ ಮಾಡ್ಬೋದು. ಹಾಗೇನೆ ನೋಡಿ ಫಸ್ಟ್ ಇಯರ್ ಟುಗೆದರ್ ಅಂದರೆ ಕಂಪ್ಲೀಟ್ 12 months ಎವ್ರಿ ಮಂತಿನ ಮೈಲ್ ಸ್ಟೋನ್ಸ್ ಏನೇನು ಅಂತ ನಾವು ರೆಕಾರ್ಡ್ ಮಾಡಿ ಇಡ್ಬೋದು. 1 month ಓಲ್ಡ್ ಇದ್ದಾಗ ಯಾವ ರೀತಿಯಾಗಿ ಇತ್ತು ಅಂತಂದರೆ ಥಿಂಗ್ಸ್ ಯು ಲವ್, ಥಿಂಗ್ಸ್ ಯು ರೆಸ್ಪಾಂಡ್ ಟು, ಅದನ್ನೆಲ್ಲದನ್ನು ನಾವು ನೋಟ್ ಡೌನ್ ಮಾಡ್ಬೋದು. ಫೇವ್ರೆಟ್ ಟಾಯ್ ಯಾವುದಾಗಿತ್ತು, ಇದೇ ರೀತಿಯಾಗಿ 12 months ಇಂದು ಕೊಟ್ಟಿದ್ದಾರೆ ನೋಡಿ. ತುಂಬಾ ಸಕ್ಕತ್ತಾಗಿದೆ ನೋಟ್ ಡೌನ್ ಮಾಡೋದಕ್ಕೆ. ಯಾವಾಗ ನೋಟ್ ಮಾಡ್ತೀನಿ ಅಂತ ನನಗೆ ಅನಿಸ್ತಾ ಇದೆ ಇವಾಗ. 8, 9 ನೋಡಿ 10, 12 months ಆಯ್ತಾ. ಆಮೇಲೆ ಫಸ್ಟ್ ಬರ್ತ್ಡೇದು ಫೋಟೋ ಪೇಸ್ಟ್ ಮಾಡ್ಬೋದು. ಆಮೇಲೆ ಥೀಮ್ ಏನಾಗಿತ್ತು, ಬರ್ತ್ಡೇ ಥೀಮು, ಫಸ್ಟ್ ಟೇಸ್ಟ್ ಆಫ್ ಕೇಕ್, ಆಮೇಲೆ ಗೆಸ್ಟ್ ಎಲ್ಲ ಯಾರು ಬಂದಿದ್ರು, ಫನ್ನಿ ಬರ್ತ್ಡೇ ಮೊಮೆಂಟ್ಸ್. ತುಂಬಾನೇ ಸಕ್ಕತ್ತಾಗಿದೆ ಈ ಬುಕ್ ಅಂತಾನೆ ಹೇಳ್ಬೋದು. ಆಮೇಲೆ 1 year ಓಲ್ಡ್ ಆದಾಗ ಪಾಪುಗೆ ಯಾವುದು ಫೇವ್ರೆಟ್ ಟಾಯ್ ಆಗಿತ್ತು, ಫೇವ್ರೆಟ್ ಆಕ್ಟಿವಿಟಿ ಯಾವುದಾಗಿತ್ತು, ಫೇವ್ರೆಟ್ ಕಲರ್ ಯಾವುದಾಗಿತ್ತು ಅಂತೆಲ್ಲ. ಆಮೇಲೆ ಬೇಬಿದು ಫಸ್ಟ್ ಬಾತ್ ಅದರ ಫೋಟೋಸ್ನ ನಾವು ಇಲ್ಲಿ ಪೇಸ್ಟ್ ಮಾಡ್ಬೋದು. ಆಮೇಲೆ ಯಾರು ಫಸ್ಟ್ ಬಾತ್, ಹೂ ಗೇವ್ ಯು ದ ಫಸ್ಟ್ ಬಾತ್, ಓಕೆ ಅದು. ಫಸ್ಟ್ ಟೈಮ್ ರೋಲ್ ಓವರ್ ಆಗಿದ್ದಾಗಿನ ಫೋಟೋ, ಹಾಗೇನೆ ಫಸ್ಟ್ ಟೈಮ್ ಕ್ರಾಲಿಂಗ್ ಮಾಡಿದಾಗಿನ ಫೋಟೋ, ಫಸ್ಟ್ ವಾಕ್, ಫಸ್ಟ್ ಟೈಮ್ ಯು ಸ್ಯಾಟ್ ಅಪ್, ಓಕೆ ಅದು. ಇನ್ನು ಬೇರೆ ಬೇರೆ ಪಿಕ್ಚರ್ಸ್ನ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೇನೆ ನೋಡಿ ಇನ್ನ ಪಿಕ್ಚರ್ಸ್, ಫಸ್ಟ್ ಫ್ಯಾಮಿಲಿ ಔಟಿಂಗ್, ಹಾಗೇನೆ ನೋಡಿ ಅದೇ ಔಟಿಂಗಿಂದು, ಫಸ್ಟ್ ಹೇರ್ ಕಟ್ಟಿಂದು, ಆಲ್ಮೋಸ್ಟ್ ಎವ್ರಿಥಿಂಗ್ ಇದೆ. ಫುಡ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತೀವಲ್ಲ ಏನು ಕೊಟ್ಟಿದ್ರು, ಫಸ್ಟ್ ಟೀತ್ ಬಂದಾಗಿನ ಫೋಟೋ, ಅದ್ರ ಬಗ್ಗೆ ಸ್ಟೋರಿ ನಾವು ಬರಿಬೋದು. ಫಸ್ಟ್ ವರ್ಡ್ಸ್ ಏನಾಗಿತ್ತು, ಆಮೇಲೆ ಫಸ್ಟ್ ಡ್ರಾಯಿಂಗ್ ಪಾಪು ಏನು ಬಿಡಿಸ್ತು ಫಸ್ಟ್ ಅದನ್ನು ಕೊಟ್ಟಿದ್ದಾರೆ. ಫಸ್ಟ್ ಡೇ ಆಫ್ ಸ್ಕೂಲ್, ಫಸ್ಟ್ ಫ್ರೆಂಡ್ ಅವನದು ಫೋಟೋ ಹಾಕ್ಬೋದು. ಮತ್ತೆ ಇನ್ನಷ್ಟು ಪಿಕ್ಚರ್ಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ. ಓಕೆ, ಆಮೇಲೆ ಅಪ್ ಟು 5 years ತನಕ ನಾವು ಇದರಲ್ಲಿ ನೋಟ್ ಡೌನ್ ಮಾಡ್ಬೋದು. ನೋಡಿ ಫಸ್ಟ್ ಇಯರ್ ಆದ್ಮೇಲೆ 2 years ಓಲ್ಡಲ್ಲಿ ಏನು ಮಾಡ್ತಾ ಇತ್ತು ಪಾಪು, ಅದ್ರ ಬಗ್ಗೆ 3 years ಓಲ್ಡಲ್ಲಿ ನೋಡಿ ಟೈನಿ ಆರ್ಟಿಸ್ಟ್ ಎಟ್ 3. ಇದನ್ನ ನೋಡಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಟೈನಿ ಆರ್ಟಿಸ್ಟ್ ಎಟ್ 4, ಆಮೇಲೆ ಅವಾಗಿನ ಪಿಕ್ಚರ್ಸು, ಆಮೇಲೆ ಕಿಡಿ ಕೋಟ್ಸ್, ಓಕೆ ಇನ್ನೇನಾದರೂ ಮೆಮೊರೀಸ್. ಆಮೇಲೆ ಗ್ರೋತ್ ಚಾರ್ಟ್, ಇಷ್ಟು ಏಜಿಗೆ ಇಷ್ಟು ವೆಯ್ಟು, ಹೈಟ್ ಇತ್ತು, ಅದನ್ನೆಲ್ಲದನ್ನು ನಾವು ನೋಟ್ ಡೌನ್ ಮಾಡ್ಬೋದು. ಹಾಗೆಯೇ ಇನ್ನೊಂದಷ್ಟು ಫೇವ್ರೇಟ್ ಫೋಟೋಸ್ನ ನಾವು ಸೇವ್ ಮಾಡೋದಕ್ಕೆ ಇಲ್ಲಿ ನೋಡಿ ಎನ್ವಲಪ್ ಥರ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಹಾಕಿ ಇಟ್ಕೊಳ್ಬೋದು. ಸೊ ಇಟ್ಸ್ ಅ ವ್ಯಾಲ್ಯೂಯಬಲ್ ಆ್ಯಂಡ್ ಮೆಮೊರೇಬಲ್ ಗಿಫ್ಟ್ ಟು ಅವರ್ ಚಿಲ್ಡ್ರನ್ ಅಂತಲೇ ಹೇಳ್ಬೋದು ಈ ಬುಕ್ಕನ್ನು ನಾವು. ಆ್ಯಂಡ್ ಇಟ್ಸ್ ವರ್ತ್ ದ ಸಿಂಗಲ್ ಪೆನಿ. ಇಟ್ಸ್ ಅ ಮಸ್ಟ್ ಬೈ ಅಂತಲೇ ಹೇಳ್ತೀನಿ ನಾನು. ಟೈನಿ ಟೇಲ್ಸ್, ಆ್ಯಂಡ್ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದೆಲ್ಲ ನೋಟ್ ಡೌನ್ ಮಾಡಿಕೊಂಡ್ರೆ ನಮಗೆ ಒಂಥರ ಮುಂದೆ ಖುಷಿ ಅನಿಸುತ್ತೆ ಓದೋಕ್ಕೆ. ಇದು ಜಸ್ಟ್ ಬೇಬಿ ಜರ್ನಲ್ ಅಷ್ಟೇ ಅಲ್ಲ, ಈವನ್ ಪ್ರೆಗ್ನೆನ್ಸಿ ಜರ್ನಲ್ ಕೂಡ ಬರುತ್ತೆ. ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದರಲ್ಲಿ ಏನು ಅಂತಂದರೆ ಟೋಟಲ್ 40 weeks ಇರುತ್ತಲ್ವ ಪ್ರೆಗ್ನೆನ್ಸಿಯಲ್ಲಿ, ಪ್ರತಿ ವೀಕ್ ಕೂಡ ನಾವು ನೋಟ್ ಡೌನ್ ಮಾಡಿ ಇಟ್ಕೊಳ್ಬೋದು. ಏನು ಫಸ್ಟ್ ವೀಕಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇತ್ತು, ಹಾಗೆ ಸೆಕೆಂಡ್ ವೀಕಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇತ್ತು, ಅದ್ರ ಬಗ್ಗೆ ಎಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಳ್ಬೋದು. ಸೊ ಯಾರೆಲ್ಲ ಎಕ್ಸ್ಪೆಕ್ಟಿಂಗ್ ಇದ್ದೀರಾ, ಹಾಗೆ ನ್ಯೂ ಮಾಮ್ಸ್ ಇದ್ದೀರಾ, ನಿಮಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ
ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ವಿಡಿಯೋನ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ನ ಅಂತ ಕೇಳ್ಕೊತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.